ಆತ್ಮೀಯ ಬಂಧುಗಳೇ, ಒಂದೊಂದು ಸಾರಿ ಈ ವಿಧಿ ನಮಗೆ ಏನೋ ತೊಂದರೆ ಕೊಡ್ತಿದ್ದಾಗ ನಾವು ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಇನ್ನೊಂದೇನೋ ಅದನ್ನ ಇರ್ತಕ್ಕಂಥದ್ದನ್ನ ನಾಶ ಮಾಡಿ ಇನ್ನೊಂದು ನಮಗೆ ಯಾವುದು ನಿಮಿತ್ತ ಆಗಿರುತ್ತೋ ಅದನ್ನ ಬೇರೆದನ್ನ ಮಾಡೋದಕ್ಕೆ ಹೋಗ್ತೇವೆ. ಅಂದ್ರೆ ನಮ್ಗೆ ಯಾವುದೋ ಒಂದು ತೊಂದರೆ ಕೊಡ್ತಾ ಇದೆ ಅಂದ್ರೆ ಅದನ್ನ ಬದಲಾಯಿಸಿ ಬಿಟ್ರೆ ಹೇಗೆ ಅಂತ ಯೋಚನೆ ಮಾಡ್ತೇವೆ. ಅದನ್ನ ಬದಲಾಯಿಸಿದರೆ ಅದು ಇನ್ನೊಂದು ರೂಪದಲ್ಲಿ ಬೇರೆ ರೂಪದಲ್ಲಿ ನಮಗೆ ಬಂದು ತೊಂದರೆಯನ್ನ ಕೊಟ್ಟೇ ಕೊಡುತ್ತೆ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಇದು ಹೇಳ್ತಾರೆ, ವಿಧಿ ಯಾವ ಮೂಲಕವಾಗಿ ನಮಗೆ ಕಷ್ಟವನ್ನು ತರುವುದೋ ಆ ನಿಮಿತ್ತವನ್ನು ನಾಶ ಮಾಡಿದರೆ ಬೇರೊಂದು ನಿಮಿತ್ತವನ್ನು ಮಾಡಿಕೊಂಡು ನಮಗೆ ಏನು ಬರಬೇಕಾಗಿದೆಯೋ ಅದನ್ನು ಬರುವಂತೆ ಮಾಡುತ್ತದೆ. ವಿಧಿ ಕಣ್ಣಿಗೆ ಯಾರು ಮಣ್ಣನ್ನ ಹಾಕುವುದಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಒಂದು ಘಟನೆಯನ್ನು ಹೇಳ್ತಾರೆ. ಒಬ್ಬ ಅತ್ತೆ ತನ್ನ ಮನೆಯಲ್ಲಿ ಸೊಸೆಯರಿಗೆ ಸಾಕಷ್ಟು ಅವ್ರಿಗೆ ಹೊಟ್ಟೆ ತುಂಬಷ್ಟು ಊಟ ಕೊಡ್ತಿರ್ಲಿಲ್ಲಂತೆ. ಒಂದು ಅಳತೆ ಪಾತ್ರೆಯನ್ನು ಇಟ್ಟಿದ್ಲು. ಆ ಅಳತೆ ಪಾತ್ರೆಗೆ ತಕ್ಕ ಹಾಗೆ ಪ್ರತಿದಿನ ಅಷ್ಟೇ ಕೊಡೋದು ಅಂತ ಅವ್ರಿಗೆ. 4 ಜನ ಸೊಸೆಯಂದಿರಿದ್ರು. ಹೀಗೆ ದಿನ ಕೊಡ್ತಾ ಇದ್ರು. ಅವರಿಗೆ ಅದು ಸಾಕಾಗ್ತಾ ಇಲ್ಲ. ಆದ್ರೆ ಅವರಿಗೆ ಅತ್ತೆಯ ಬಗ್ಗೆ ತುಂಬಾ ಭಯ ಮತ್ತು ಸಂಕೋಚ. ಆದ್ದರಿಂದ ಅವರು ಕೇಳೋದಕ್ಕೆ ಹೋಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಕೊಡಿ ಅಂತ ಕೇಳೋದಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಹೀಗೆ ಆದ್ರೆ ಹೇಗೆ ಅಂತ ಹೇಳಿ ಯೋಚನೆ ಮಾಡಿ ಅವರೆಲ್ಲ ಸೇರಿ ಒಂದು ಮಾತುಕತೆ ಆಡಿದ್ರು. ಒಂದು ನಿರ್ಧಾರ ಮಾಡಿದ್ರು. ಏನಂತಂದ್ರೆ, ಅತ್ತೆ ಕೊಡುವಂತ ಆ ಅನ್ನದ ಪಾತ್ರೆ ಇದೆಯಲ್ಲ, ಆ ಪಾತ್ರೆಯನ್ನ ನಾವು ನಮಗೆ ಅಳತೆಗೆ ಇಟ್ಟಿದ್ದಾಳೆ ನಮ್ಗೆ ಕೊಡೋಕೆ, ಅದನ್ನ ಮುಚ್ಚಿಟ್ಬಿಟ್ರೆ ಹೇಗೆ ಅಂತ ಬೇರೆ ಕಡೆಗೆ ಅದನ್ನ ಮುಚ್ಚಿಟ್ಬಿಟ್ರು. ಅತ್ತೆ ಮಾರನೇ ದಿನ ಬಂದ್ರು, ಅಡಿಗೆ ಆಯ್ತು, ಊಟಕ್ಕೆ ಬಡಿಸ್ತಾ ಇದ್ದಾಳೆ. ಆ ಪಾತ್ರೆ ಹುಡುಕ್ತಾಳೆ, ಆ ಪಾತ್ರೆ ಇಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಅವಳಿಗೆ ಯೋಚನೆ ಹೊಳಿತು. ಎಲ್ಲ ಊಟಕ್ಕೆ ಕೂತ್ಕೊಂಡ್ರು. ಅವಾಗ ಇವ್ರು ಹೇಳ್ತಾಳೆ, ಅತ್ತೆ ಹೇಳ್ತಾಳೆ, ಅಳತೆ ಪಾತ್ರೆ ಹೋದ್ರೆ ಏನಾಯ್ತು, ಕೈ ಅಳತೆ ಇದ್ದೇ ಇದೆಯಲ್ಲ ಅಂತೇಳಿ ತನ್ನ ಕೈಯಿಂದಲೇ ಅವ್ರಿಗೆ ಎಷ್ಟು ಬಡಿಸ್ಬೇಕು ಅಂತ ಆಕಿ ಮನಸ್ಸಲ್ಲಿ ಇದೆಯಲ್ಲ ಅದನ್ನ ಬಡಿಸೋಕೆ ಪ್ರಾರಂಭ ಮಾಡಿದಂತೆ. ಅಂದ್ರೆ ಆ ಪಾತ್ರೆ ಹೋದ್ರೆ ಅದೇ ಅವಾಗ ಸೊಸೆಯಂದ್ರಿಗೆ ಅನ್ಸಕ್ ಶುರು ಆಯ್ತಂತೆ, ಆ ಪಾತ್ರೆನೇ ಸ್ವಲ್ಪ ದೊಡ್ಡದಿತ್ತು, ಇವಳು ಅತ್ತೆ ಕೈ ಇನ್ನೂ ಚಿಕ್ಕದಿದೆಯಲ್ಲ, ಅದು ನಮ್ಗೆ ಇನ್ನೂ ಕಡಿಮೆ ಆಯ್ತಲ್ಲ ಅಂತ ಭಾವಿಸ್ತಿದ್ರಂತೆ. ಈಗ ಇದೊಂದು ತಮಾಷೆ ಘಟನೆ ಹೇಳಿ ರಾಮಕೃಷ್ಣ ಹೇಳ್ತಾರೆ, ಅಂದ್ರೆ ನಾವು ನಮಗೆ ಏನಾದರೂ ತೊಂದರೆ ಆಗ್ತಾ ಇರತಕ್ಕಂಥ ಒಂದಿನ ಯಾವುದೂ ಆ ವ್ಯಕ್ತಿಯನ್ನು ಆ ಸಿಚುವೇಶನ್ ನಾವು ಬದಲಾವಣೆ ಮಾಡಕ್ ಹೋದ್ರೆ ಅದು ಇನ್ನೊಂದು ರೂಪದಲ್ಲಿ ಕೆಲವು ಸಾರಿ ಬರುವುದು ಇರುತ್ತೆ ಅನ್ನೋದು ಶ್ರೀರಾಮಕೃಷ್ಣರ ಒಂದು ಕಥೆಯ ತಾತ್ಪರ್ಯ.